ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ಒಳ್ಳೆಯ ದೇವರು ಪ್ರಿಯರೇ, ನನ್ನನ್ನು ಪ್ರೀತಿಸಿದ ದೇವರು ಪ್ರಿಯರೇ, ಆ ಪ್ರೀತಿಸಿದ ದೇವರು ಆ ಪ್ರೀತಿಯನ್ನು ಹೇಗೆ ವ್ಯಕ್ತಪಡಿಸಿದರು ಅಂತ ಹೇಳಿದ್ರೆ, ಅವರ ಪ್ರಾಣವನ್ನು ಕೊಡುವುದರ ಮುಖಾಂತರ ನಾನು ನಿಮ್ಮನ್ನು ಎಷ್ಟಾಗಿ ಪ್ರೀತಿಸ್ತೇನಂತೇಳಿ ಶಿಲುಬೆಯಲ್ಲಿ ತೋರಿಸಿದಂಥ ದೇವರು ಪ್ರಿಯರೇ. ಆ ಕಲ್ವಾರಿಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದು ನನಗೋಸ್ಕರ, ನಿಮಗೋಸ್ಕರ, ಇಡೀ ಮನುಕುಲಕ್ಕೋಸ್ಕರ. ನಿಜವಾಗಲೂ ಯಾವಾಗಲೂ ಕೂಡ ಪ್ರೇಷಿತರು ಅವರ ಸೇವೆಯನ್ನು ಶಕ್ತವಾಗಿ ಮಾಡಲಿಕ್ಕೆ ಸಾಧ್ಯವಾಗಿದ್ದು ಯಾವಾಗ ಅಂದರೆ, ಪ್ರತಿ ಸಾರಿ ಅವರು ಅವರ ಕಣ್ಣ ಮುಂದೆ ಆ ಶಿಲುಬೆಯಲ್ಲಿ ತನ್ನ ಗುರು ಯೇಸು ಪ್ರಾಣ ಕೊಟ್ಟಂಥ ಆ ಪ್ರೀತಿಯನ್ನು ಅವರು ನೆನೆಸ್ಕೊಳ್ತಾ ಇದ್ದರು, ಅದನ್ನು ಧ್ಯಾನಿಸ್ತಾ ಇದ್ದರು. ಆಗ ಅವರಿಗೆ ಆ ಶಿಲುಬೆ ಪ್ರೀತಿಯನ್ನು ತುಂಬುತ್ತಾ ಇತ್ತು. ಆ ಪ್ರೀತಿ ತುಂಬಿದ ಪ್ರೇಷಿತರು ಎಲ್ಲ ಕಡೆಗಳಲ್ಲಿ ಆ ಪ್ರೀತಿಯನ್ನು ಹಂಚ್ತಾ ಹೋದರು. ಅದಕ್ಕೇ ಪೇತ್ರ ಹೇಳಿದ್ದು, ಒಂದು ದಿವಸ ನಾನು ನೀವು ಗಣನೆಗೆ ಬಾರದವರಾಗಿದ್ವಿ, ಆದರೆ ಈಗ ದೇವರ ಅಪಾರವಾದ ಕೃಪೆಯಿಂದ ದೇವರು ನಮಗೆ ಗಣನೆಗೆ ತಂದುಕೊಂಡಿದ್ದಾರೆ. ಅವರು ತಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ಅವರ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿಕೊಂಡಿದ್ದಾರೆ. ಈ ಸತ್ಯದ ಅರಿವು ಅವರಲ್ಲಿದ್ದ ಕಾರಣವೇ ಅವರು ನಿಜವಾಗಲೂ ಹೃದಯದಿಂದ ದೇವರನ್ನು ಆರಾಧಿಸಲಿಕ್ಕಾಗಿದ್ದು, ಪ್ರೀತಿಸಲಿಕ್ಕಾಗಿದ್ದು. ಆ ದೇವರು ಇವತ್ತು ಇದ್ದಾರೆ. ಆ ಯೇಸು ನಮ್ಮ ಮಧ್ಯೆ ಈಗಲೂ ಇದ್ದಾರೆ. ಆ ಯೇಸುವನ್ನು ನೋಡುತ್ತಾ ಹೇಳೋಣ, ಕಷ್ಟದ ದಿನಗಳಲ್ಲಿ ನೀನು ನನ್ನ ಕೈ ಬಿಡದೆ ಕಾಪಾಡಿದೆ. ಹೇಳೋಣ, ಕಷ್ಟದ ದಿನಗಳಲ್ಲಿ ನೀನು ನನ್ನ ಕೈ ಬಿಡದೆ ಕಾಪಾಡಿದೆ. ಆತಂಕ ಎದುರಾಗಿ ಬರಲು ನನ್ನ ಜೊತೆಗಿದ್ದು ಬಲಪಡಿಸಿದೆ. ಆತಂಕ ಎದುರಾಗಿ ಬರಲು ನನ್ನ ಜೊತೆಗಿದ್ದು ಬಲಪಡಿಸಿದೆ. ನಾ ದುಃಖಿಸಿದ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ. ನಾ ದುಃಖಿಸಿದ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ. ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ನಾವು ಆಡಿದ್ವಿ, ಕಷ್ಟದ ದಿನಗಳಲ್ಲಿ ನೀನು ನನ್ನ ಕೈ ಬಿಡದೆ ಕಾಪಾಡಿದೆ. ಪ್ರಿಯರೇ, 40 ವರ್ಷಗಳ ಕಾಲ ಇಸ್ರಾಯೇಲ್ ಮಕ್ಕಳು ಅವಿಶ್ವಾಸದಲ್ಲಿ ಹಠಮಾರಿಗಳಾಗಿ ಹೃದಯವನ್ನು ಕಾಠಿನ್ಯತೆಯಿಂದ ತುಂಬಿಕೊಂಡು ಬದುಕಿದರು. ಆದರೆ ಅವರನ್ನು ಆ ಒಂದು 40 ವರ್ಷಗಳ ಕಾಲ ನಾಶಕ್ಕೆ ದೇವರು ಬಿಡಲಿಲ್ಲ. ಆ 40 ವರ್ಷಗಳು ಕೂಡ ದೇವರು ಇವತ್ತು ಬದಲಾಗ್ತಾರೆ, ನಾಳೆ ಬದಲಾಗ್ತಾರೆ, ನಾಡಿದ್ದು ಬದಲಾಗ್ತಾರೆ. ಈ ನನ್ನ ಮಕ್ಕಳು ನಿಜವಾಗ್ಲೂ ನನ್ನನ್ನು ಕಂಡುಕೊಳ್ತಾರೆ. ಇವರೆಲ್ಲರೂ ಆಲೋಚನೆ ಅರಿಯುವ ನಾಡಿಗೆ ನಾನು ಕರ್ಕೊಂಡು ಹೋಗ್ತೀನಿ, ಇವರು ಬರ್ತಾರೆ ಅಂತಲೇ ಅವರು ವೆಯ್ಟ್ ಮಾಡಿದರು, ಕಾದರು. ಆದರೆ ಪ್ರಿಯರೇ, ಅವರು ಯಾರೂ ಕೂಡ ದೇವರ ವಾಕ್ಯಕ್ಕೆ ಅವರು ಕಿವಿಗೊಡಲಿಲ್ಲ, ಹೃದಯವನ್ನು ತೆರೆದುಕೊಡಲಿಲ್ಲ. ಆ ಕಷ್ಟದ ದಿನಗಳಲ್ಲಿ ಅವರೆಷ್ಟೇ ಹಠಮಾರಿಗಳಾಗಿದ್ದರೂ ಕೂಡ ದೇವರವರನ್ನು ಒತ್ತು ಸಾಗಲಿಕ್ಕೆ ಅಥವಾ ಆ ಆಲೋಚನೆ ಅರಿಯುವ ನಾಡಿಗೆ ಕರ್ಕೊಂಡೋಗ್ಲಿಕ್ಕೆ ಮನಸ್ಸು ಮಾಡಿದರು. ಆದರೆ ಅವರ ಅವಿಶ್ವಾಸದ ಕಾರಣ, ಅವರ ಹಠಮಾರಿತನದ ಕಾರಣ ಅವರು ನಷ್ಟಪಟ್ಟು ಹೋದರು. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿಮ್ಮಲ್ಲಿ ಕಷ್ಟ ಸಂಕಟಗಳು ಏನೇ ಇದ್ದರೂ ಕೂಡ ಅದನ್ನು ಬದಿಗೊತ್ತಿ ಒಂದೇ ಒಂದು ಕಷ್ಟ ಅಂತ ತಗೊಳ್ಳಿ. ಏನು ಗೊತ್ತಾ, ಈ ಲೋಕದಲ್ಲಿ ಕ್ರಿಸ್ತನಿಲ್ಲದೆ ಬದುಕೋದೇ ಕಷ್ಟ ಪ್ರಿಯರೇ, ಬೇರೆ ಯಾವುದೂ ಅಲ್ಲ. ಕ್ರಿಸ್ತನಿಲ್ಲದೆ ಜೀವಿಸೋದೇ ದೊಡ್ಡ ಕಷ್ಟ. ಆದ್ದರಿಂದ ಅಪ್ಪ,
ಈ ಒಂದು ಬದುಕಿನಲ್ಲಿ ನಾನು ನಿನ್ನೊಂದಿಗೆ ಬದುಕಲಿಕ್ಕೆ ಇಷ್ಟಪಡ್ತೇನೆ. ನಿನ್ನ ಆತ್ಮರನ್ನು ನನಗೆ ನೀವು ಕೊಟ್ಟಿದ್ದೀರಾ. ಆ ಆತ್ಮನನ್ನು ಪಡೆದುಕೊಂಡವಳಾಗಿ ನಿನ್ನೊಂದಿಗೆ ಪ್ರಯಾಣ ಮಾಡಬೇಕು. ಅಂಥ ಒಂದು ಬದುಕನ್ನು ನನಗೆ ಕೊಡಿ ಅಂತೇಳಿ ಪ್ರಾರ್ಥನಾ ಪೂರ್ವಕವಾಗಿ ನಾವೆಲ್ಲರೂ ಕೂಡ ನಮ್ಮನ್ನೇ ಒಪ್ಪಿಸಿಕೊಟ್ಟು ಹೇಳೋಣ. ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ನಂಬಿಕೆಯಿಂದ ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ಮತ್ತೊಂದು ಸಾರಿ ನಂಬಿಕೆಯಿಂದ ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭ ವಾರ್ತೆ ಕೊಂಡೊಯ್ಯುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭ ವಾರ್ತೆ ಕೊಂಡೊಯ್ಯುವೆನು. ಪ್ರಾಣ ಕೊಟ್ಟ ನಿನ್ ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರಾಣ ಕೊಟ್ಟ ನಿನ್ನ ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ಹಾಲೆಲೂಯಾ, 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 ಹಾಲೆಲೂಯಾ. ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ವಂದನೆ, ಪರಿಶುದ್ಧಾತ್ಮನೇ ಆರಾಧನೆ, ಪರಿಶುದ್ಧಾತ್ಮನೇ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೂತ್ಕೊಳ್ಳೋಣ ಒಂದು ನಿಮಿಷ. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ನನ್ನ ಉಸಿರು ಇರುವವರೆಗೆ ನಿನ್ನ ಸೇವೆ ಮಾಡುವೆನು. ಪ್ರಾಣ ಇರುವವರೆಗೂ ಉಸಿರಿರುವವರೆಗೂ ಸೇವೆ ಮಾಡಬೇಕು ಅಂದರೆ ನನ್ನೊಳಗಡೆ ಪರಿಶುದ್ಧಾತ್ಮರು ಇರಲೇಬೇಕು. ಯಾಕೆಂದರೆ ಪ್ರೇಷಿತರ ಜೀವಿತದಲ್ಲಿ ಪವಿತ್ರಾತ್ಮರನ್ನು ಪಡ್ಕೊಂಡ್ಮೇಲೆ ಅವರ ಕೊನೆ ಉಸಿರಿರುವ ತನಕ ಅವರು ಸೇವೆ ಮಾಡಿದರು, ಬಿಟ್ಕೊಡಲಿಲ್ಲ. ಕಾರಣ ಅವರ ಒಳಗಡೆ ಅವರು ತುಂಬಿಕೊಂಡಿದ್ದಂಥ ಪ್ರೀತಿ ಅವ್ರನ್ನ ಒತ್ತರಿಸ್ತಾ ಇತ್ತು. ಆ ಪ್ರೀತಿಯನ್ನು ಹಂಚಿರಿ ಹಂಚಿರಿ ಅಂತೇಳಿ. ಯಾಕೆಂದರೆ ಅವರು ಕಣ್ಣಾರೆ ಕಂಡರು ಮಾತ್ರವಲ್ಲ, ಹೃದಯದಲ್ಲಿ ಅನುಭವಿಸಿದರು. ಅದನ್ನೇ ಸಂತ ಯೌವನರು ಪತ್ರಿಕೆಯಲ್ಲಿ ಹೇಳ್ತಾರೆ. ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯದಿಂದ ಒಂದು ಸರಿ ಓದ್ತೀರಾ? 4ನೇ ಅಧ್ಯಾಯ 13ನೇ ವಾಕ್ಯ, ಯೌವನನ ಪತ್ರಿಕೆ. ಹಾಂ, ದೇವರು ನಮಗೆ ತಮ್ಮ ಆತ್ಮವನ್ನು ನೀಡಿರುವುದರಿಂದಲೇ ನಾವು ಅವರಲ್ಲಿಯೂ ಅವರು ನಮ್ಮಲ್ಲಿಯೂ ನೆಲೆಸಿರುವುದನ್ನು ತಿಳಿದುಕೊಳ್ಳುತ್ತೇವೆ. ನೋಡಿ, ಇಲ್ಲಿ ಯೌವನರು ಹೇಳ್ತಾರೆ, ದೇವರು ತಮ್ಮ ಆತ್ಮರನ್ನೇ ನಮಗೆ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಬಹುಮಾನ
ಈ ಲೋಕದಲ್ಲಿ ಯಾರೂ ಕೊಡಲಿಕ್ಕಾಗದ ಒಂದು ಬಹುಮಾನ ಏನು ಅಂದರೆ ದೇವರು ತಮ್ಮ ಆತ್ಮರನ್ನು ನಮಗೆ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಈ ಆತ್ಮನ ಮುಖಾಂತರವೇ ಯೇಸು ಪಾಪವನ್ನು ಸಾವನ್ನು ಜಯಿಸಿದ್ದು. ಈ ಪರಿಶುದ್ಧಾತ್ಮನ ಮುಖಾಂತರವೇ ಯೇಸು ಲೋಕವನ್ನು, ಪಾಪವನ್ನು, ಶರೀರವನ್ನು ಜಯಿಸಿದ್ದು. ಸೊ ಹಾಗಾಗಿ ಇಲ್ಲಿ ಈ ಸತ್ಯದ ಅರಿವನ್ನು ಪ್ರೇಷಿತರ ಹೃದಯದಲ್ಲಿ ತುಂಬಿಸಿದರು ಯೇಸು ಸ್ವಾಮಿ. ಅನುಭವಕ್ಕೆ ಕೂಡ ತಂದುಕೊಟ್ರು. ಆ ಅನುಭವವನ್ನು ಪಡ್ಕೊಂಡಂಥ ಯವನರು ಹೇಳ್ತಿದ್ದಾರೆ, ದೇವರು ನಮಗೆ ತಮ್ಮ ಆತ್ಮವನ್ನು ನೀಡಿರುವುದರಿಂದಲೇ ನಾವು ಅವರಲ್ಲಿಯೂ ಅವರು ನಮ್ಮಲ್ಲಿಯೂ ನೆಲೆಸಿರುವುದನ್ನು ತಿಳಿದುಕೊಂಡಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಮತ್ತೆ ಪಿತನು ತಮ್ಮ ಪುತ್ರನನ್ನು ಲೋಕೋದ್ಧಾರಕನನ್ನಾಗಿ ಕಳುಹಿಸಿಕೊಟ್ಟದ್ದನ್ನು ನಾವು ಏನು ಮಾಡಿದ್ದೇವೆ? ಕಣ್ಣಾರೆ ಇವತ್ತು ಅವರಿಗಿಂತ ವಿಶ್ವಾಸಿಗಳು ನಾವು. ಪ್ರೈಸ್ ದಿ ಲಾರ್ಡ್. ಅಂದರೆ ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಅವರು ಕಣ್ಣಾರೆ ಕಂಡಿದ್ದಾರೆ. ನೀವೇನಾದರೂ ನೋಡಿದ್ದೀರಾ ಯೇಸುವನ್ನು? ಹಲೋ, ಆದರೆ ನಂಬ್ತೀರಾ? ನಿಜವಾಗ್ಲೂ ಭಾಗ್ಯವಂತರು ನಾವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಕಣ್ಣಾರೆ ಕಂಡಿದ್ದಾರೆ. ಬಟ್ ಇವರ ಸಾಕ್ಷಿ ನಾವು ತಗೋಬೇಕು. ಯಾಕೆಂದರೆ ಇವರು ಕಣ್ಣಾರೆ ಕಂಡಿದ್ದಾರೆ, ಕೈಯಾರೆ ಮುಟ್ಟಿದ್ದಾರೆ, ಮನಸಾರೆ ಗ್ರಹಿಸಿದ್ದಾರೆ. ಆ ಅನುಭವವನ್ನು ನಮಗೆ ಬರೆದಿಟ್ಟಿದ್ದಾರೆ. ಇದು ಸತ್ಯ. ಇದನ್ನು ನಾವು ನಂಬಬೇಕು. ನಮಗೆ ಯಾಕೆ ಅವರ ರೀತಿಯಲ್ಲಿ ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ಅದನ್ನು ಸುಮ್ಮನೆ ಒಂದು ಕಥೆಯಾಗಿ ಕೇಳಿಸ್ಕೊಳ್ತಾ ಇದ್ದೀವಿ ನಾವು. ಈ ಅಜ್ಜಿ ಕತೆ, ತಾತನ ಕತೆ. ಈ ಮಕ್ಕಳು ಮಲಗಿಲ್ಲ ಅಂದರೆ ಬೆನ್ನು ತಟ್ಟಿ ಯಾವುದೋ ಕತೆ ಹೇಳಿ ಮಲಗಿಸ್ತಾ ಇದ್ರಲ್ವಾ, ಆ ಥರ ಆಗ್ಬಿಟ್ಟಿದ್ದೀವಿ ನಾವು. ಈ ಬೈಬಲನ್ನು ಸುಮ್ಮನೆ ಕೇಳಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತೀವಿ. ಸುಮ್ಮನೆ ಏನೋ ಒಂದು ಪ್ರೇಯರ್ ಮಾಡಿ ಮಲ್ಕೋತೀವಿ. ಆದ್ದರಿಂದ ಏನು ಬದಲಾವಣೆ ಆಗೋದಿಲ್ಲ. ಇವ್ರು ಹೇಳ್ತಿದ್ದಾರೆ ನೋಡಿ, ಪಿತನು ತಮ್ಮ ಪುತ್ರನನ್ನು ಲೋಕೋದ್ಧಾರಕನನ್ನಾಗಿ ಕಳಿಸಿಕೊಟ್ಟದ್ದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಇದರ ವಿಷಯವಾಗಿ ಸಾಕ್ಷಿ ಹೇಳುತ್ತೇವೆ. ಯಾವುದರ ವಿಷಯವಾಗಿ? ಕಣ್ಣಾರೆ ಕಂಡಂಥ, ಕಿವಿಯಾರೆ ಕೇಳಿಸಿಕೊಂಡಂಥ, ಮನಸಾರೆ ಗ್ರಹಿಸಿದಂಥ ಆ ಸತ್ಯವನ್ನು ನಾವು ನಿಮಗೆ ಸಾಕ್ಷಿಪಡಿಸ್ತೇವೆ. ಹಲ್ಲೆಲೂಯಾ. ಈಗ ಅವರು ನಮಗೆ ಸಾಕ್ಷಿಪಡಿಸಿದರು, ನಾವು ಯಾರಿಗೆ ಸಾಕ್ಷಿಪಡಿಸಬೇಕು? ಹಲೋ, ಈಗ ಇವರು ಯಾರಿಗೆ ಸಾಕ್ಷಿಪಡಿಸ್ತಾ ಇದ್ದಾರೆ? ನಮಗೆ ಇವತ್ತು ಅಲ್ವಾ? ಈಗ ಕೇಳಿಸ್ಕೊಂಡಂಥ ನಾವು ಏನು ಮಾಡಬೇಕು? ಎಷ್ಟೋ ಜನ ಇದ್ದಾರೆ ಕೇಳಿಸ್ಕೊಳ್ದೇ ಇರೋರೇ ಜಾಸ್ತಿ. ಕೇಳಿಸ್ಕೊಂಡಿರೋರು ಇರ್ಬೋದು, ಅನುಭವಕ್ಕೆ ಬರೆದವರು ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಚರ್ಚ್ಗಳಲ್ಲೇ 90% ಅನುಭವಕ್ಕೆ ಇಲ್ಲದೇ ಇರೋರೇ ಇರೋದು. ಪ್ರೈಸ್ ದಿ ಲಾರ್ಡ್. ಈಗ ನಾವು ಸಾಕ್ಷಿ ಆಗಿ ಅವರನ್ನು ಸಾಕ್ಷಿಪಡಿಸ್ಬೇಕು, ಅವರಿಗೆ ಸಾಕ್ಷಿಪಡಿಸ್ಬೇಕು. ನಾನು ಮುಟ್ಟಿದ್ದೀನಿ, ನಾನು ಅನುಭವಿಸಿದ್ದೀನಿ, ನಾನು ಕೇಳಿಸ್ಕೊಂಡಿದ್ದೀನಿ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಬನ್ನಿ, ನೀವು ಅನುಭವಿಸಿ, ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಸಮಾರಿಯ ಸ್ತ್ರೀ ಕೇಳಿಸ್ಕೊಂಡ್ಲಾ? ಅನುಭವಿಸಿದ್ಲಾ? ಸಾಕ್ಷಿ ಪಡಿಸಿದ್ಲಾ? ಕರ್ಕೊಂಬಂದ್ಲಾ? ನಾವು ಇರೋರೇ ಇದ್ದೀವಲ್ವಾ? ನಾವು ಆಗಬೇಕು ಮುಂದಿನ ದಿನಗಳಲ್ಲಿ. ಪ್ರೈಸ್ ದಿ ಲಾರ್ಡ್. ಮಾತ್ರ ಅಲ್ಲ, ಇದರ ವಿಷಯವಾಗಿ ಯೇಸುವೆ ದೇವರ ಪುತ್ರನೆಂದು ಯಾವನು ಒಪ್ಪಿಕೊಳ್ಳುತ್ತಾನೋ ಅವನು ದೇವರಲ್ಲಿ ಹೀಗೆ ದೇವರು ಇಟ್ಟಿರುವ ಪ್ರೀತಿ ನಮಗೆ, ಅದರ ಪ್ರೇಷಿತರಿಗೆ ಏನು ಗೊತ್ತಿದೆಯಂತೆ? ಯೇಸುವಿನ ತಂದೆ ದೇವರ ಪ್ರೀತಿ ಗೊತ್ತಿದೆಯಂತೆ. ಪ್ರೈಸ್ ದಿ ಲಾರ್ಡ್. ಈಗ ತಂದೆ ದೇವರ ಕ್ರಿಸ್ತನ ಪ್ರೀತಿ ನಮ್ಮೊಳಗಡೆ ನಮಗೆ ಅನುಭವಕ್ಕೆ ಬಂದರೆ ಕಂಪ್ಲೇಂಟ್ ಇರಲ್ಲ, ಪರದೂಷಣೆ ಇರಲ್ಲ, ಸ್ವಾರ್ಥ ಇರಲ್ಲ, ದ್ವೇಷ ಇರಲ್ಲ, ಮತ್ಸರ ಇರಲ್ಲ, ಅಸೂಯೆ ಇರಲ್ಲ, ಯಾವುದೂ ಇರಲ್ಲ ಪ್ರಿಯರೇ. ಅಲ್ಲಿ ಯಾವುದು ಸ್ವಭಾವಗಳಿರ್ತದಂದರೆ ಕ್ರಿಸ್ತನ ಸ್ವಭಾವಗಳಿರ್ತದೆ. ಪ್ರಭು ಕ್ರಿಸ್ತನ ಸ್ವಭಾವದಿಂದ ತುಂಬಿದವರಾಗಿ ಏನೇ ಬಂದರೂ ಕೂಡ, ಏನೇ ಆದರೂ ಕೂಡ ಅದನ್ನು ಸಹಿಸಿಕೊಂಡು ನಮ್ಮ ಮುಖಾಂತರ ಏನು ಹೊರ ಹೊಮ್ತದೆ ಅಂದರೆ ಕ್ರಿಸ್ತನ ಸ್ವಭಾವ. ಪೌಲ ಹೇಳ್ತಾನಲ್ವಾ, ಕ್ರಿಸ್ತನ ಪರಿಮಳವನ್ನು ಸೂಸುವಂಥ ಕ್ರಿಸ್ತಾಂಬರರು ನೀವು ನಾನಾಗಬೇಕು ಅಂತೇಳಿ. ಒಂದು ವೇಳೆ ನಮ್ಮ ಪಾಕೆಟಲ್ಲಿ ಯಾವುದಾದ್ರೂ ಒಂದು ಗಂಧದ ಪೀಸ್ ಜೋಬಲ್ಲಿ ಇಟ್ಕೊಂಡ್ರೆ 10 ಮಂದಿ ಸುತ್ತಲೂ ಇದ್ದರೆ ವಾಸನೆ ಬರುತ್ತೆ. ಏನು ವಾಸನೆ ಬರುತ್ತೆ? ನಾನೇನು ಇಟ್ಕೊಂಡಿದ್ದೀನೋ ಆ ವಾಸನೆ ಅವರಿಗೆ ಬರುತ್ತೆ. ಇವತ್ತು ನನ್ನ ಹೃದಯದಲ್ಲಿ ಕ್ರಿಸ್ತನ ಪ್ರೀತಿ ಇದ್ದರೆ ನನ್ನ ಸುತ್ತಲೂ ಇರುವವರಿಗೆ ಯಾವ ಪ್ರೀತಿ ಹಂಚಲ್ಪಡ್ತದೆ? ಯಾರ ಪ್ರೀತಿ?
ಇವತ್ತು ಬ್ರದರ್ಗಳು ಯಾರ ಪ್ರೀತಿ ಹಂಚ್ತಾ ಇದ್ದೀವಿ? ಹೌದಾ? ಪ್ರೈಸ್ ದಿ ಲಾರ್ಡ್. ಅವ್ರ ಪ್ರೀತಿ ಹಂಚಿ ಅವರ ಹಿಂಬಾಲಕರನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಕೊನೆಗೆ ಸ್ವರ್ಗಕ್ಕೆ ಹೋಗ್ತಾರೋ ನರಕಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ಪ್ರತಿಯೊಬ್ಬರು ಯಾರ ಪ್ರೀತಿಯನ್ನು ಹಂಚಬೇಕು ಅಂದರೆ ಕ್ರಿಸ್ತನ ಪ್ರೀತಿಯನ್ನು. ಆ ಕ್ರಿಸ್ತನ ಪ್ರೀತಿಯನ್ನು ಹಂಚಬೇಕಾದ್ರೆ ನನ್ನೊಳಗಡೆ ಆ ಪ್ರೀತಿ ಇರಬೇಕು. ಇಲ್ಲಿ ಪ್ರೇಷಿತರು ಹೇಳ್ತಿದ್ದಾರೆ, ಯವನರು ಹೇಳ್ತಿದ್ದಾರೆ ಏನಂತ? ಹೀಗೆ ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿ ನಮಗೆ ಗೊತ್ತಿದೆ, ಅದರಲ್ಲಿ ನಮಗೆ ವಿಶ್ವಾಸವಿದೆ. ಹಲ್ಲೆಲೂಯ. ಯಾವುದರಲ್ಲಿ ವಿಶ್ವಾಸ ಇದೆಯಂತೆ ಯವನರಿಗೆ? ದೇವರು ಅವರಲ್ಲಿ ಪ್ರೇಷಿತರಲ್ಲಿ ಇಟ್ಟಂಥ ಪ್ರೀತಿಯಲ್ಲಿ ಅವರಿಗೆ ವಿಶ್ವಾಸ ಇದೆಯಂತೆ. ಪ್ರಿಯರೇ, ಅವರ ಜೀವಿತಗಳು ಸಾವಿನ ಸಂದರ್ಭಗಳಲ್ಲೂ ಕೂಡ ಧೈರ್ಯವಾಗಿ ಅವರು ಎಲ್ಲರನ್ನ ಎದುರುಗೊಳ್ಳಲಿಕ್ಕೆ ಸಾಧ್ಯವಾಗಿದ್ದು ಅವರ ಶಕ್ತಿಯಲ್ಲ, ಅವರ ಸಾಮರ್ಥ್ಯವಲ್ಲ, ಅವರ ಬಲವಲ್ಲ, ಅವರಲ್ಲಿದ್ದ ಹಣ ಇರಲಿಲ್ಲ ಬಿಡಿ, ಜೋಳಿಗೆ ಮಾತ್ರ ಇತ್ತು ಅವ್ರ ಹತ್ರ. ಹೌದಾ? ಹೌದಾ? ನಮ್ಮ ಹತ್ರ ಹಣ ಇದೆ, ಇರುತ್ತಾ? ಹಣ ಇಲ್ಲದೆ ಹೋಗಲ್ಲ ನಾವು. ಪ್ರೈಸ್ ದಿ ಲಾರ್ಡ್. ಅವ್ರ ಹತ್ರ ಏನೂ ಇರಲಿಲ್ಲ. ಅವ್ರ ಹತ್ರ ಏನಿತ್ತು? ಜೋಳಿಗೆ ಮಾತ್ರ ಇತ್ತು. ಪ್ರೈಸ್ ದಿ ಲಾರ್ಡ್. ಸೊ ಅವ್ರ ಹತ್ರ ಇದ್ದಿದ್ದು ಎರಡೇ, ಒಂದು ಹೃದಯದಲ್ಲಿ ಯೇಸುವಿನ ಪ್ರೀತಿ, ಅವ್ರ ಹತ್ರ ಇದ್ದಿದ್ದ ಜೋಳಿಗೆ ಅಷ್ಟೇ, ಬೇರೆ ಏನೂ ಇರಲಿಲ್ಲ. ಪ್ರಿಯ ಸಹೋದರ ಸಹೋದರಿ, ಆದ್ದರಿಂದಲೇ ಅವರು ಧೈರ್ಯವಾಗಿ ಹೇಳ್ತಾರೆ, ನಮ್ಮಲ್ಲಿ ಕ್ರಿಸ್ತನ ಪ್ರೀತಿ ಇದೆ, ನಮ್ಮಲ್ಲಿ ಕ್ರಿಸ್ತನ ಪ್ರೀತಿ ಇದೆ, ಅದರಲ್ಲಿ ನಮಗೆ ವಿಶ್ವಾಸವಿದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇವತ್ತು ನಾವು ಸಭೆಗಳನ್ನು ನಡೆಸಲಿಕ್ಕಾಗಲಿ, ಪ್ರಾರ್ಥನಾ ಕೂಟಗಳನ್ನು ನಡೆಸಲಿಕ್ಕಾಗಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು, ಇದಿಲ್ಲ. ಪ್ರಿಯ ಸಹೋದರ ಸಹೋದರಿ, ಕ್ರಿಸ್ತ ಇದ್ದರೆ ಸಾಕು, ಮಿಕ್ಕಿದ್ದೆಲ್ಲ ದೇವ್ರ ಕಾರ್ಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸೊ ಆದ್ದರಿಂದ ಈ ಸಮಯದಲ್ಲಿ ನಾವು ದೇವರ ವಾಕ್ಯಗಳನ್ನು ಆಲಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ನಾವು ಒಂದು ಸ್ವಲ್ಪ ಕಣ್ಣುಗಳನ್ನು ಮುಚ್ಚಿ ಒಂದು ಕ್ಷಣ ಆ ಕ್ರಿಸ್ತನನ್ನು ಕಣ್ಣ ಮುಂದೆ ತಂದುಕೊಳ್ಳೋಣ. ನಿಮ್ಮ ಹೃದಯ ಹಂಬಲಿಸಬೇಕು. ಮರುಭೂಮಿಯಲ್ಲಿ ನಿಜವಾಗಲೂ ದಾಹ ಆದಾಗ ಒಬ್ಬ ಮನುಷ್ಯನಿಗೆ ಒಂದೇ ಒಂದು ಆಸೆ ಇರ್ತದೆ, ಒಂದು ತೊಟ್ಟು ನೀರು ಸಿಕ್ಕಿದರೆ ಸಾಕು ಅಂತೇಳಿ. ಆ ರೀತಿ ನೀವು ಹೃದಯದಲ್ಲಿ ಯೇಸು ಮಾತ್ರ ಸಾಕು, ಇನ್ನೇನು ಬೇಡ ಅನ್ನುವ ಆ ಒಂದು ದಾಹವನ್ನು ತಂದ್ಕೊಳ್ಳಿ. ನಿಮ್ಮ ಹೃದಯ ಕೂಗಬೇಕು, ನಿಮ್ಮ ಬಾಯಿ ಅಲ್ಲ ಇವತ್ತು ಕೂಗಬೇಕಾಗಿರೋದು. ನಿಮ್ಮ ಬಾಯಿಂದ ಸ್ವರ ಬರಬೇಕು, ಆದರೆ ಆ ಸ್ವರ ಎಲ್ಲಿ ಆರಂಭವಾಗಬೇಕು ಅಂದರೆ ನಿಮ್ಮ ಹೃದಯದಲ್ಲಿ, ನಿಮ್ಮ ಹೊಟ್ಟೆಯ ಕೆಳಭಾಗದಿಂದ ಬರಬೇಕು ಆ ಸ್ವರ. ಎಲ್ಲರೂ ಕೂಡ ಯೇಸುವನ್ನು ಕಣ್ಮುಂದೆ ತಂದ್ಕೊಳ್ಳಿ. ಪ್ರೀತಿ ತುಂಬಿದ ಹೃದಯದಿಂದ ಅವ್ರನ್ನ ಕರಿಬೇಕು ನೀವೀಗ. ಯೇಸು ಬಾರ, ನೀನು ಬಾರ, ನನ್ನ ಜೀವದೋಳ್. ಯೇಸು ಬಾರ, ನೀನು ಬಾರ, ನನ್ನ ಜೀವದೋಳ್. ಕರೆಯೋಣ ಎಲ್ಲರೂ ಸೇರಿ. ಯೇಸು ಬಾರ, ನೀನು ಬಾರ, ನನ್ನ ಜೀವದೋಳ್. ಬೇಗ ಬಾ, ಬೇಗ ಬಾ, ನನ್ನ ಜೀವದೋಳ್. ಕರೆಯೋಣ. ಬೇಗ ಬಾ, ಬೇಗ ಬಾ, ನನ್ನ ಜೀವದೋಳ್. ಬೇಗ ಬಾ, ಬೇಗ ಬಾ, ನನ್ನ ಜೀವದೋಳ್. ಯೇಸು ಬಾರ, ನೀನು ಬಾರ, ನನ್ನ ಜೀವದೋಳ್. ನಿನ್ನ ಜೀವದಲ್ಲಿ ಯೇಸು ಬಂದರೆ ಮಾತ್ರವೇ ನೀನು ಪ್ರಾಣದಿಂದ ಸ್ತುತಿಸಲು ಸಾಧ್ಯ.
ನಿನ್ನ ಪ್ರಾಣದಿಂದ ಸ್ತುತಿಸಲು, ಪ್ರಾಣ ಇರುವವರೆಗೆ ಸ್ತುತಿಸಲು ಯೇಸು ನಿನ್ನ ಪ್ರಾಣದಲ್ಲಿ ಬಂದರೆ ಮಾತ್ರ ಸಾಧ್ಯ ಪ್ರಿಯರೇ. ಆ ಯೇಸುವನ್ನು ಹೃದಯದಿಂದ ಕರೆ, ಹೃದಯದಿಂದ ಕರೆ. ಯೇಸು ಬಾರ, ನೀನು ಬಾರ, ನನ್ನ ಆತ್ಮದೋಳ್. ಯೇಸು ಬಾರ, ನೀನು ಬಾರ, ನನ್ನ ಆತ್ಮದೋಳ್. ನಿಮ್ಮ ಆತ್ಮಕ್ಕೆ ಕರೆಯಿರಿ ಪ್ರಿಯರೇ. ಯೇಸು ಬಾರ, ನೀನು ಬಾರ, ನನ್ನ ಆತ್ಮದೋಳ್. ಯೇಸು ಬಾ, ಬೇಗ ಬಾ, ನನ್ನ ಆತ್ಮದೋಳ್. ಕರೆಯೋಣ. ಯೇಸು ಬಾ, ಬೇಗ ಬಾ, ನನ್ನ ಆತ್ಮದೋಳ್. ಬೇಗ ಬಾ, ಬೇಗ ಬಾ, ನನ್ನ ಆತ್ಮದೋಳ್. ಬೇಗ ಬಾ, ಬೇಗ ಬಾ, ಬೇಗ ಬಾ, ನನ್ನ ಆತ್ಮದೋಳ್. ಬೇಗ ಬಾ, ಇಳಿದು ಬಾ, ನನ್ನ ಆತ್ಮದೋಳ್. ಯಾವ ರೀತಿ ಬಾಯಾರಿದ ಜಿಂಕೆ ನೀರಿನ ತೊರೆಗಾಗಿ ಅಂಬಲಿಸುತ್ತದೆಯೋ ಅದಕ್ಕಿಂತ ಮಿಗಿಲಾಗಿ ದಣಿದು ನಿನ್ನ ಮನ ಪ್ರಭು ಕ್ರಿಸ್ತನ ಆ ಸಾನ್ನಿಧ್ಯಕ್ಕಾಗಿ, ಅವರಿಗಾಗಿ ತವಕ ಪಡಲಿ ಪ್ರಿಯರೇ. ಪೌಲರು ಹೇಳಿದ್ದು, ಇದೋ ನಿಮ್ಮ ಒಬ್ಬೊಬ್ಬರ ಶರೀರಗಳು ದೇವರ ಆಲಯಗಳಾಗಿದೆ, ಆ ಶರೀರದಲ್ಲಿ ದೇವರ ಆತ್ಮರು ವಾಸಿಸುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪೌಲರು ಹೇಳ್ತಾರೆ, ಅವರ ಶರೀರ ಆಲಯವಾಗಿ ಅವರು ಮಾರ್ಪಡಿಸಿಕೊಂಡರು, ದೇವರ ಆತ್ಮರಿಂದ ಅವರು ತುಂಬಲ್ಪಟ್ಟರು, ದೇವರಿಗೆ ಸಾಕ್ಷಿಯಾದರು. ಅದಕ್ಕೆ ಕಾರಣ ಅವರ ಒಳಗಡೆ ಇದ್ದ ಕ್ರಿಸ್ತನ ಪ್ರೀತಿ, ಅವರನ್ನು ನಡೆಸಿದ ಪರಿಶುದ್ಧಾತ್ಮರು ಪ್ರಿಯರೇ. ಆ ತಂದೆ ದೇವರು, ಪರಿಶುದ್ಧಾತ್ಮರು, ಯೇಸು ಇವತ್ತು ಕೂಡ ಇದ್ದಾರೆ, ಇವತ್ತು ಕೂಡ ಇದ್ದಾರೆ. ಇವತ್ತು ನೀವು ಕೂಡ ನಿಮ್ಮನ್ನೇ ನೀವು ಒಪ್ಪಿಸಿಕೊಟ್ಟು ಹೇಳೋಣ. ಕೊನೆ ಸಾಲುಗಳನ್ನು ಹೇಳಿದರೆ, ಈ ಒಂದು ಜೀವಿತವ ನಿಮಗೆ ಸಂಪೂರ್ಣವಾಗಿ ಅರ್ಪಿಸುವೆ, ನಶಿಸಿದ ಜನರ ಬಳಿಗೆ ಹೋಗುವೆ, ನಿನ್ನ ಶುಭವಾರ್ತೆಯನ್ನು ಸಾರುವೆ ಅಂತ ಹೇಳಿ ಹಾಡಿದ್ರಿ ಪ್ರಿಯರೇ. ಹಾಡಿದರೆ ಯಾರು ಕೂಡ ಸಾರ್ಲಿಕ್ಕಾಗಲ್ಲ. ಆ ಸಾರಬೇಕಾದ್ರೆ ಆ ಪ್ರೀತಿ ನನ್ನ ಒಳಗಡೆ ನಾನು ತುಂಬಿಸ್ಕೋಬೇಕು, ಅನುಭವಕ್ಕೆ ಬರಬೇಕು, ನನ್ನ ಶರೀರ ಆಲಯವಾಗಬೇಕು, ಆಗ ಮಾತ್ರವೇ ಸಾಧ್ಯ. ಆದ್ದರಿಂದ ಪ್ರಾಣ, ಆತ್ಮ, ಶರೀರ ದೇವರಿಗೆ ಸ್ವಂತವಾಗಬೇಕು. ಏಸು ಬಾರ, ಬೇಗ ಬಾರ, ನನ್ನ ಹೃದಯದಳು, ನನ್ನ ಆತ್ಮದಳು, ನನ್ನ ದೇಹದಲ್ಲೂ ಕೂಡ ಯೇಸುವೆ ಬನ್ನಿರಿ ಅಪ್ಪ ಅಂತೇಳಿ ನನ್ನ ಅಂತರಂಗದಲ್ಲಿ ಇರುವಂಥ ಯೇಸು ನನ್ನ ಶರೀರದ ಅವಯವಗಳಲ್ಲಿ ಇಳಿದು ಬರಬೇಕು. ಆ ಅಭಿಷೇಕದ ಆ ಮಳೆ ನನ್ನ ಶರೀರದ ಪ್ರತಿಯೊಂದು ಭಾಗದಲ್ಲಿಯೂ, ಕಣಗಳಲ್ಲಿಯೂ ತುಂಬಿಕೊಳ್ಳಬೇಕು. ಆಗ ಮಾತ್ರ ನನ್ನ ಶರೀರದ ಮುಖಾಂತರವೂ ಕೂಡ ದೇವರಿಗೆ ಮಹಿಮೆ ಆಗ್ತದೆ. ಆದ್ದರಿಂದ ಕರೆಯೋಣ ಪ್ರಿಯರೇ. ಯೇಸು ಬಾರ, ನೀನು ಬಾರ, ನನ್ನ ದೇಹದೋಳ್. ಯೇಸು ಬಾರ, ನೀನು ಬಾರ, ನನ್ನ ದೇಹದೋಳ್. ಕರೆಯೋಣ. ಯೇಸು ಬಾರ, ನೀನು ಬಾರ, ನನ್ನ ದೇಹದೋಳ್. ಬೇಗ ಬಾ, ಬೇಗ ಬಾ, ನನ್ನ ದೇಹದೋಳ್. ಬೇಗ ಬಾ, ಬೇಗ ಬಾ, ನನ್ನ ದೇಹದೋಳ್. ಬೇಗ ಬಾ, ಇಳಿದು ಬಾ, ನನ್ನ ದೇಹದೋಳ್. ಬೇಗ ಬಾ, ಇಳಿದು ಬಾ, ನನ್ನ ದೇಹದೋಳ್. ಯೇಸು ಬಾರ, ನೀನು ಬಾರ,
ನನ್ನ ಆತ್ಮದೋಳ್. ಯೇಸು ಬಾರ ನೀನು ಬಾರ ನನ್ನ ಆತ್ಮದೋಳ್. ಬೇಗ ಬಾ ಬೇಗ ಬಾ ನನ್ನ ಆತ್ಮದೋಳ್. ಬೇಗ ಬಾ ಯೇಸು ಬಾ ನನ್ನ ಆತ್ಮದೋಳ್. ಬೇಗ ಬಾ ಇಳಿದು ಬಾ ನನ್ನ ಆತ್ಮದೋಳ್. ಬೇಗ ಬಾ ಇಳಿದು ಬಾ ನನ್ನ ಆತ್ಮದೋಳ್. ಹಾಲೆಲೂಯ 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 ಹಾಲೆಲೂಯ. ಓರರಲಬಾ ಹಾಲೆಲೂಯ 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 ಹಾಲೆಲೂಯ. ಸ್ತುತಿಸೋಣ ಸ್ತುತಿಸೋಣ. ಹೃದಯಗಳು ತೆರೆಯಲ್ಪಡಲಿ. ಆತ್ಮದಿಂದ ಸ್ತುತಿಸೋಣ ಆತ್ಮದಿಂದ ಸ್ತುತಿಸೋಣ. ಹೃದಯಗಳು ತೆರೆಯಲ್ಪಡಲಿ ಪ್ರಿಯರೇ, ಹೃದಯಗಳು ತೆರೆಯಲ್ಪಡಲಿ. ಪ್ರಾಣಾತ್ಮ ಶರೀರದಲ್ಲಿ ಆತ್ಮರು ಆಗಮಿಸಿ ಬಂದಿದ್ದಾರೆ, ಆತ್ಮರು ಆಗಮಿಸಿ ಬಂದಿದ್ದಾರೆ. ಯಾರೆಲ್ಲ ಹೃದಯಗಳನ್ನು ತೆರೀಲಿಕ್ಕಾಗ್ತಾ ಇಲ್ವೋ ಸ್ತುತಿ ಮಾಡಿ ಸ್ತುತಿ ಮಾಡಿ ಸ್ತುತಿ ಮಾಡಿ. ಪವಿತ್ರ ಆತ್ಮರು ಇಲ್ಲಿ ಚಲಿಸ್ತಾ ಇದ್ದಾರೆ, ಪರಿಶುದ್ಧಾತ್ಮರು ಚಲಿಸ್ತಾ ಇದ್ದಾರೆ. ಒಬ್ಬೊಬ್ಬರನ್ನು ಆವರಿಸಿಕೊಳ್ಳಿಕ್ಕೆ ತವಕ ಪಡ್ತಿದ್ದಾರೆ. ಯಾರೆಲ್ಲ ಬಿಟ್ಟು ಕೊಡ್ತೀರೋ ಇವತ್ತು ನಿಮ್ಮಲ್ಲಿ ದೇವರಾತ್ಮರು ಕ್ರಿಯೆ ಮಾಡ್ತಾರೆ. ಅವರ ವಚನಗಳು ನಿಮಗೆ ಅರ್ಥವಾಗ್ತದೆ. ಅವರ ವಚನಗಳಿಗೆ ನೀವು ಫಲ ಕೊಡುವಂಥ ಮಕ್ಕಳಾಗ್ತೀರಿ. ಕತ್ತಲೆ ದೂರವಾಗ್ತದೆ, ಸೈತಾನನ ಕ್ರಿಯೆಗಳು ದೂರವಾಗ್ತದೆ, ಪರಿಶುದ್ಧಾತ್ಮನ ಕ್ರಿಯೆಗಳು ನಿಮ್ಮಲ್ಲಿ ಕಾರ್ಯವಾಗ್ತದೆ ಈ ದಿನ. ಹಾಲೆಲೂಯ 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 ಹಾಲೆಲಲಲಲಲಲಲಲ ಹರರರರರರರ ಹರರರರರರರ ಅಲಲಲಲಲಲಲರ ಓರರರಿಯಲಲಲಲರರ ಓರಬ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 ರ ಓರಬರಬರಬರಬರಬರಿಬಾಲಲಲ. ಓ ಗ್ಲೋರಿ 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 ಗ್ಲೋರಿ. ಹೋಲಿ 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 ಹೋಲಿ. ಪರಿಶುದ್ಧಾತ್ಮನೆ ಪರಿಶುದ್ಧಾತ್ಮನೆ ಇಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ. ಒಬ್ಬೊಬ್ಬರ ಅಂತರಂಗದಲ್ಲಿ, ಒಬ್ಬೊಬ್ಬರ ಆತ್ಮದಲ್ಲಿ, ಒಬ್ಬೊಬ್ಬರ ಶರೀರದಲ್ಲಿ ಇಳಿದು ಬಾ ಪರಿಶುದ್ಧಾತ್ಮನೇ. ಓ ರರರರರರ ಓ ರರರರರರರರ ಓ ರರರರರರ. ಕತ್ತಲೆ ದೂರವಾಗಲಿ ಅಪ್ಪ, ದೂರವಾಗಲಿ ಅಪ್ಪ. ಒಬ್ಬೊಬ್ಬರಲ್ಲಿ ಬೆಳಕುಂಟಾಗಲಿ ಅಪ್ಪ, ಕ್ರಿಸ್ತನ ಬೆಳಕುಂಟಾಗಲಿ ಅಪ್ಪ, ಕ್ರಿಸ್ತನ ಬೆಳಕುಂಟಾಗಲಿ ಅಪ್ಪ. ಎಲ್ಲ ಬಲಹೀನತೆಗಳು ದೂರವಾಗಲಿ ಅಪ್ಪ, ರೋಗಗಳು ದೂರವಾಗಲಿ ಅಪ್ಪ, ರೋಗಗಳು ಸ್ವಸ್ಥತೆ ಹೊಂದಿಕೊಳ್ಳಲಿ ಅಪ್ಪ. ಓ ರರರರರರರರ ಶಿಖರ ಲಭ ಶಿಖರ ಲಭ. ಪರಿಶುದ್ಧಾತ್ಮನೆ 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 ಪರಿಶುದ್ಧಾತ್ಮನೆ. ಗ್ಲೋರಿ 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 ಗ್ಲೋರಿ. ಬೇಗ ಬಾ ಬೇಗ ಬಾ ನನ್ನ ಆತ್ಮದೋಳ್. ಇಳಿದು ಬಾ ಇಳಿದು ಬಾ ನನ್ನ ಆತ್ಮದೋಳ್. ಯೇಸು ಬಾರ ನೀನು ಬಾರ ನನ್ನ ಆತ್ಮದೋ. ಪ್ರಾರ್ಥಿಸಿ ಪ್ರಿಯರೇ. ಯೇಸಪ್ಪ ನನ್ನ ಜೊತೆ ಮಾತನಾಡು, ಯೇಸಪ್ಪ ನನ್ನ ಜೊತೆ ಮಾತನಾಡು. ನನ್ನ ಆತ್ಮದ ಕತ್ತಲೆ ಎಲ್ಲ ದೂರವಾಗಲಿ ಅಪ್ಪ, ನನ್ನ ಶರೀರ ನಿನ್ನ ಆಲಯವಾಗಲಿ ಅಪ್ಪ. ಅಪ್ಪ ನಾನು ಕೊನೆ ಉಸಿರಿರುವವರೆಗೆ ನಿನಗಾಗಿ ಬದುಕಲು ನನಗೆ ಸಾಧ್ಯವಾಗಬೇಕು. ಅದಾಗೋದು ನೀವು ನನ್ನಲ್ಲಿ ಬಂದಾಗ, ನೀವು ನನ್ನಲ್ಲಿ ನೆಲೆಗೊಂಡಾಗ, ನೀವು ನನ್ನನ್ನು ನಡೆಸುವಾಗ ಮಾತ್ರವೇ. ಮಾತನಾಡಿ ಯೇಸಪ್ಪ, ವಾಕ್ಯವಾಗಿ ನನ್ನಲ್ಲಿ ಬಂದು ತಂಗಿರಿ ಯೇಸಪ್ಪ, ನನ್ನಲ್ಲಿ ನೆಲೆಗೊಳ್ಳಿರಿ ಯೇಸಪ್ಪ. ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ.